ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಈಶ್ವರಪ್ಪ ಸಿಡಿದಿದ್ದಾರೆ. ಜಾಹೀರಾತಿನಲ್ಲಿ ನೆಹರು ಫೋಟೋ ಮಿಸ್ ಆಗಿದ್ದಕ್ಕೆ ಸಿದ್ದರಾಮಯ್ಯ ಬಿಜೆಪಿ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ಅನ್ನುವಂಥ ಮಾತನ್ನು ಸಿದ್ದರಾಮಯ್ಯ ಹೇಳಿದ್ದಾರೆ. ನೆಹರು ಅಲ್ಲ, ಇಡೀ ಭಾರತೀಯರಿಗೆ ಮಾಡಿದಂಥ ಅವಮಾನ, ಇದು RSS ಹಿಡನ್ ಅಜೆಂಡಾ ಅನ್ನುವಂಥದ್ದು ಗೊತ್ತಾಗುತ್ತೆ ಅಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಇದು. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಸಿದ್ದರಾಮಯ್ಯ ಸಿಡಿದಿದ್ದಾರೆ. ಅಂದ್ರೆ ಯಾಕೆ ನೀವು ದೊಡ್ಡ ದೊಡ್ಡ ನಾಯಕರ ಫೋಟೋವನ್ನು ಬಳಸಿದ್ರಿ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಬಸವರಾಜ ಬೊಮ್ಮಾಯಿ ಏನಾದರೂ ಜೈಲುವಾಸ ಅನುಭವಿಸಿದ್ರಾ, KS ಈಶ್ವರಪ್ಪ ಏನಾದರೂ ಸ್ವಾತಂತ್ರ್ಯಕ್ಕೋಸ್ಕರ ಜೈಲಿಗೆ ಹೋಗಿದ್ರ ಅನ್ನುವಂಥ ಪ್ರಶ್ನೆ ಕೂಡ ಹಾಕಿದ್ದಾರೆ. ಫೋಟೋಗಳನ್ನ ಯಾಕೆ ಬಳಸಿದ್ರಿ ಅಂತ ಇದಕ್ಕೆ ಸಂಬಂಧಪಟ್ಟಂಗೆ ನಿಜ ಒಂದಿಷ್ಟು ವಿರೋಧ ಕೂಡ ಇದ್ದಿದೆ. ಯಾಕಂದ್ರೆ ಸ್ವಾತಂತ್ರ್ಯ ಹೋರಾಟಗಾರರ ಫೋಟೋವನ್ನು ಬಳಸಿದ್ದಕ್ಕೆ ಯಾರ್ದು ಅಬ್ಜೆಕ್ಷನ್ ಇಲ್ಲ. ಆದರೆ ಈ ಪೂರ್ತಿ ಗಾಂಧಿ ಕುಟುಂಬದ ಫೋಟೋಗಳನ್ನು ಬಳಸಿರೋದಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೂಡ ಎತ್ತಿದ್ದಾರೆ ಕೆಲವರು. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ. ನೀವು ಮಾಡಬೇಕಾ? ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ. ದೇಶ ವಿಭಜನೆ ಆಗಲಿಕ್ಕೆ ಕಾರಣ ಜಿನ್ನಾ ಅವರು ಮತ್ತು ಮೌಂಟ್ ಬ್ಯಾಟನ್ ಅವರು. ಗೊತ್ತಾಯ್ತಾ? ಅವ್ರಿಗೇನು ಗೊತ್ತಿದೆ? ಇತಿಹಾಸ ಗೊತ್ತಿದೆಯಲ್ರಿ ಅವ್ರಿಗೆ? ಇತಿಹಾಸ ಗೊತ್ತಾ ಅವ್ರಿಗೆ? ಜಿನ್ನಾ ಅವರು ಮುಸ್ಲಿಂ ಲೀಗ್ ಮಾಡ್ಕೊಂಡಿರ್ಲಿಲ್ವ? ಅವರು ಬೇರೆ ದೇಶ ಬೇಕು ಅಂತ ಕೇಳಲಿಲ್ವ? ಒತ್ತಾಯ ಮಾಡಲಿಲ್ವ? ಅದಕ್ಕೆ ಮೌಂಟ್ ಬ್ಯಾಟನ್ ಒಪ್ಕೊಳ್ಳಲಿಲ್ವ? ನೆಹರು ಹೆಂಗೆ ಕಾರಣಕರ್ತರಾಗ್ತಾರೆ? ಜನರಿಗೆ ತಪ್ಪು ಮಾಹಿತಿ ಕೊಡೋಕೆ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಇತಿಹಾಸ ಗೊತ್ತಿಲ್ಲದೆ ತಿಳ್ಕೋಬೇಕು, ಗೊತ್ತಿರೋರಿಂದ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡಬೇಕು. ಅದ್ಬಿಟ್ಟು ಇತಿಹಾಸಕ್ಕೆ ಕಪ್ಪು ಮಸಿ ಬಳಿತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ನೆಹರು ವ್ಯಕ್ತಿತ್ವಕ್ಕೆ ಕಪ್ಪು ಮಸಿ ಬಳಿತಕ್ಕಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು. ಇದು ಸಂಘ ಪರಿವಾರದ ಒಂದು ಹಿಡನ್ ಅಜೆಂಡಾ ಅಂತ. ಡೆಫಿನೆಟ್ಲಿ ಇದಕ್ಕಿಂತ ಇನ್ನೇ ಪ್ರೇಮ ಪೇಶಿ ಇಟ್ ಇಸ್ ಎನ್ ಹಿಡನ್ ಅಜೆಂಡಾ. ಅವರೇ ಹೇಳಿದಾರಲ್ಲ, ನಾವು ಬೇಕು ಅಂತಲೇ ಹಾಕಿಲ್ಲ ಅವ್ರ ಫೋಟೋನ. ಯಾಕಂದ್ರೆ ಅವ್ರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ತವ್ರಲ್ಲ. RSSನವ್ರು ಭಾಗವಹಿಸಿದ್ರೆ ಯಾರಾದರೂ? BJP ಅವ್ರು ಭಾಗವಹಿಸಿದ್ರ? ಇವ್ರು ಯಾರು ಭಾಗವಹಿಸಿದ್ರ? ಕೇಂದ್ರದಲ್ಲಿ ಅಧಿಕಾರದಲ್ಲಿರೋರು, ರಾಜ್ಯದಲ್ಲಿ ಅಧಿಕಾರದಲ್ಲಿರೋರು ಯಾವತ್ತಾರು ಭಾಗವಹಿಸಿದ್ರ? ಅವ್ರ ಪಕ್ಷಕ್ಕೆ ಆ ಹಿನ್ನೆಲೆ ಇದೆಯಾ? ಆ ಚಾರಿತ್ರ್ಯ ಇದೆಯಾ? ಈಗ ನೋಡಿ, ಅವರಿಗೆ ಸ್ವಲ್ಪನೂ ಕೂಡ ಇತಿಹಾಸ ಗೊತ್ತಿಲ್ಲ. ಇತಿಹಾಸ ಗೊತ್ತಿದ್ರೂ ಕೂಡ ತಿರ್ಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನೆಹರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿರ್ಲಿಲ್ವ? ಇವರು ಈಶ್ವರಪ್ಪ 9 ವರ್ಷ ಜೈಲು ಅನುಭವಿಸಿದ್ರು ಸ್ವಾತಂತ್ರ್ಯ ಹೋರಾಟದಲ್ಲಿ. ಬಸವರಾಜ ಬೊಮ್ಮಾಯಿ ಅನುಭವಿಸಿದ್ರ? ಅವನ ಯಾರೋ ರವಿಕುಮಾರ ಅನುಭವಿಸಿದ್ರ? ನೆಹರೂರವರನ್ನ ಭಾಗವಹಿಸಲ್ಲ ಅಂತೇಳಿ ಮುಚ್ಚಳಿಕೆ ಬರ್ಕೊಟ್ಟಿದ್ದಾರೆ. ಅವರು ಫೋಟೋ ಹಾಕ್ತೀರಿ. ನೆಹರು ಈ ದೇಶದ ಮೊದಲನೇ ಪ್ರಧಾನಿಯಾಗಿದ್ದವರು, ಆಧುನಿಕ ಭಾರತವನ್ನು ಕಟ್ಟಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದವರು. ಅವ್ರ ಫೋಟೋ ತೆಗೆದಿದ್ದೀರಿ ಅಲ್ವಾ? ರವಿಕುಮಾರ್ ಏನು ಹೇಳಿದ್ರಯ್ಯ? ಅವ್ರು ಯಾರು? ಯಾವ ಪಾರ್ಟಿಯವರು ಅವರು? ಬಿಜೆಪಿ ಪ್ರಧಾನ ಕಾರ್ಯದರ್ಶಿ. ಈಶ್ವರಪ್ಪ ಏನು ಹೇಳಿದ್ರಪ್ಪ? ಈಶ್ವರಪ್ಪ ಏನು ಹೇಳಿದ್ರಿ? ನಾವು ಉದ್ದೇಶಪೂರ್ವಕವಾಗಿ ಅವ್ರ ಫೋಟೋ ಹಾಕೋದನ್ನ ಕೈ ಬಿಟ್ಟಿದ್ದೀವಿ. ಯಾರು ಹೇಳಿದ್ದು? ಮಿಸ್ಟರ್ ಈಶ್ವರಪ್ಪ. ಇವತ್ತು ಅರ್ಗರ್ ತಿರಂಗ ಅಂತ ಮಾಡ್ತಾ ಇದ್ದಾರೆ. ಇದೇ ಈಶ್ವರಪ್ಪ ರಾಷ್ಟ್ರಧ್ವಜದ ಬಗ್ಗೆ ಏನು ಮಾತಾಡಿದ್ರು? ಇವರಿಗೆ ರಾಷ್ಟ್ರಧ್ವಜದ ಬಗ್ಗೆನೂ ಗೌರವ ಇಲ್ಲ, ರಾಷ್ಟ್ರಗೀತೆ ಬಗ್ಗೆನೂ ಗೌರವ ಇಲ್ಲ, ರಾಷ್ಟ್ರ ಯೋಧರ ಬಗ್ಗೆನೂ ಗೌರವ ಇಲ್ಲ. ಯಾಕಂದರೆ ಇವರಿಗೆ ಅವ್ರದ್ದೇ ಅಜೆಂಡಾ, ಹಿಡನ್ ಅಜೆಂಡಾ ಇದೆ. RSSನವರ ಅಜೆಂಡಾ ಇದೆ. ಅದನ್ನು ಮುನ್ನೆಲೆಗೆ ತರ್ತಾರೆ. ದ್ವೇಷದ ರಾಜಕಾರಣ ಮುನ್ನೆಲೆಗೆ ತಗೊಬರ್ತಾರೆ, ಕೋಮುವಾದ ಮುನ್ನೆಲೆಗೆ ತಗೊಬರ್ತಾರೆ. ಇಡೀ ದೇಶ ಸಂಭ್ರಮದಲ್ಲಿ ಮುಳುಗೆದ್ದಿದೆ ಇವತ್ತು ಇಲ್ಲಿ ಪಕ್ಷಗಳು ಬರಬಾರ್ದು, ನಾಯಕರಂಥವ್ರು ಇಂಥವ್ರು ಅನ್ನುವಂಥದ್ದು ಬರಲೇಬಾರದು ದೇಶದ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆಯಿತು, ಏನು ಗೊತ್ತಾ, ಈಗ ದೇಶಕ್ಕೆ ಸೇವೆ ಸಲ್ಲಿಸಿರುವಂಥವ್ರ ಫೋಟೋ ಹಾಕಿದ್ರೆ ತಪ್ಪೇನಿದೆ? ಇದು ಭಾಳ ಗಮನಿಸಬೇಕಾದಂಥ. ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತೆ ತಿರ್ಗಾ ರಾಜಕಾರಣ ಮಾಡಬಾರ್ದು. ಹಂದಿ ಸಾಕಣೆ ಮಾಡೋದು ಅತ್ಯಂತ ಲಾಭದಾಯಕ. ಇವ್ರು ನೋಡಿ, 1000 ಹಂದಿ ಸಾಕಿ ವರ್ಷಕ್ಕೆ ಕೋಟಿ ರೂಪಾಯಿ ಲಾಭ ಮಾಡ್ತಾರೆ.
ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಈಗಲೇ ಡೌನ್ಲೋಡ್ ಮಾಡಿ.